ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಕ್ಷಣೆ ಮಾಡಬೇಕಾದ ಪೊಲೀಸರೇ ಭಕ್ಷಕರಾದರೆ ಇನ್ನೇನಾಗುತ್ತೆ? ಅದಕ್ಕೆ ರಕ್ತ ಸಿಕ್ತ ಸಾಕ್ಷಿ 2020ರಲ್ಲಿ ತಮಿಳುನಾಡಿನಲ್ಲಿ ನಡೆದ ಈ ಜಯರಾಜ್ ಮತ್ತು ಬೆನ್ನಿಕ್ಸ್ ಕಸ್ಟೋಡಿಯಲ್ ಡೆತ್ ಕೇಸು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಭೀಕರ ಕೇಸ್ನಲ್ಲಿ ಇದೀಗ ಮದುರೈ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಬರೋಬ್ಬರಿ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಕೇಸ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಅಂದಂಗೆ ಈ ಇನ್ಸಿಡೆಂಟ್ ನಡೆದಿದ್ದು 2020ರ ಜೂನ್ 19ನೇ ತಾರೀಕು. ಆಗ ಇಡೀ ದೇಶ ಕೊರೋನಾ ಲಾಕ್ಡೌನ್ನಲ್ಲಿತ್ತು. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತನ್ಕುಲಂನಲ್ಲಿ 59 ವರ್ಷದ ಜಯರಾಜು ಮತ್ತು ಅವರ ಮಗ 31 ವರ್ಷ ಅವರಿಗೆ ಬೆನ್ನಿಕ್ಸ್ ಹೆಸರು ಮೊಬೈಲ್ ಅಂಗಡಿಯನ್ನು ನಡೆಸ್ತಾ ಇದ್ರು. ಆಗ ಆಗಿದ್ದೇನಂತಂದರೆ ಅವತ್ತು ಅಂದರೆ ಇಡೀ ದೇಶ ಲಾಕ್ಡೌನ್ನಲ್ಲಿತ್ತು. ಒಂದಿಷ್ಟು ಕಠಿಣ ನಿಯಮಗಳು ಜಾರಿಯಲ್ಲಿದ್ವು. ಹೀಗಾಗಿ ಅವತ್ತು ಲಾಕ್ಡೌನ್ ನಿಯಮ ಮೀರಿ ಕೇವಲ 45 ನಿಮಿಷ ಹೆಚ್ಚು ಸಮಯಕ್ಕೆ ಅಂಗಡಿಯನ್ನು ತೆರೆದಿದ್ರು ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಈ ಪರಮಪಾಪಿ ಪೊಲೀಸರು ತಂದೆ ಮಗ ಇಬ್ಬರನ್ನು ವಶಕ್ಕೆ ತಗೊಳ್ತಾರೆ. ಜಯರಾಜ್ ಮತ್ತು ಅವರ ಮಗ ಬೆನ್ನಿಕ್ಸ್ರನ್ನು ವಶಕ್ಕೆ ತೆಗೆದುಕೊಂಡು ಇದಾದಮೇಲೆ ಅವರನ್ನು ಸಾತನ್ಕುಲಂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿಂದ ಶುರುವಾಗುತ್ತೆ ನಿಜವಾದ ನರಕಯಾತನೆ. ಅವರನ್ನು ರಾತ್ರಿ ಇಡೀ ಇಬ್ಬರ ಮೇಲೂ ಪೊಲೀಸರು ಕ್ರೂರವಾಗಿ ಹಲ್ಲೆ ಮಾಡ್ತಾರೆ. ಮನಸ್ಸಿ ಬಂದಂಗೆ ಹೊಡಿತಾರೆ. ಅಮಾನವೀಯವಾಗಿ ಚಿತ್ರಹಿಂಸೆ ಕೊಡ್ತಾರೆ. 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ತಂದೆ ಮಗ ಇಬ್ಬರನ್ನು ತಮ್ಮ ದೇಹದಿಂದ ಸುರಿದ ರಕ್ತವನ್ನು ತಮ್ಮದೇ ಬಟ್ಟೆಗಳಿಂದ ನೆಲದಿಂದ ಹೊರಿಸುವಂತೆ ಒತ್ತಾಯ ಮಾಡ್ತಾರೆ. ಈಗ ನೀವು ಈ ದೃಶ್ಯಗಳನ್ನು ತಮಿಳಿನ ಜೈ ಭೀಮ್ ಸಿನಿಮಾದ ದೃಶ್ಯಗಳನ್ನು ನೋಡಿ ಅದು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಹೊಡೆದ ಮೇಲೆ ಮರುದಿನ ತಂದೆ ಮಗ ಇಬ್ಬರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗ್ತದೆ. ಆದರೆ ಅದು ಕೋವಿಡ್ ಸಮಯ ಆಗಿದ್ದರಿಂದ ನ್ಯಾಯಾಧೀಶರು ದೂರದಿಂದನೇ ನೋಡಿ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಡ್ತಾರೆ. ಅವ್ರ ಮೇಲಾಗಿದ್ದ ಹಲ್ಲೆಯನ್ನು ಹತ್ತಿರದಿಂದ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಜೈಲು ಸೇರಿದ ಕೇವಲ 3 ದಿನಗಳಲ್ಲಿ ತಂದೆ ಮಕ್ಕಳು ಇಬ್ಬರು ಒದ್ದಾಡಿ ಚಿತ್ರಹಿಂಸೆಯಿಂದ ಸತ್ತೋಗ್ತಾರೆ. ಇದಾದ ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ಆಘಾತಕಾರಿ ಸತ್ಯ ಬಯಲಾಗುತ್ತೆ. ಜಯರಾಜ್ಗೆ 17 ಕಡೆ ಮತ್ತು ಬೆನ್ನಿಕ್ಸ್ಗೆ 13 ಕಡೆ ಗಂಭೀರ ಗಾಯಗಳಾಗಿರ್ತವೆ. ಗುದನಾಳದ ರಕ್ತಸ್ರಾವ ಸೇರಿದಂಗೆ ಮೈ ಮೇಲೆಲ್ಲ ಗಾಯಗಳಾಗಿರ್ತವೆ. ಈ ಭೀಕರ ಸಾವು ಇಡೀ ದೇಶಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಜಾರ್ಜ್ ಫ್ಲಾಯ್ಡ್ ಪ್ರಕರಣದಂತೆ ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ. ಇದರಿಂದ ತಕ್ಷಣ ಎಚ್ಚೆತ್ತುಕೊಂಡ ತಮಿಳುನಾಡು ಸರ್ಕಾರ ಮದ್ರಾಸ್ ಹೈಕೋರ್ಟ್ ಸೂಚನೆಯ ಮೇರೆ ಈ ಕಸ್ಟೋಡಿಯಲ್ ಡೆತ್ ತನಿಖೆಯನ್ನು CBIಗೆ ವಹಿಸ್ತದೆ. CBI ತನಿಖೆ ಆರಂಭಿಸಿದಾಗ ಪೊಲೀಸ್ ಸ್ಟೇಷನ್ನಿನ CCTV ವಿಡಿಯೋಗಳು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿಬಿಟ್ಟಿರ್ತವೆ. ಇದು CBI ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಆದರೆ ಇದೇ ಸ್ಟೇಷನ್ನಿನ ಅಂದರೆ ತಂದೆ ಮಗ ಇಬ್ಬರು ಸಾವನ್ನಪ್ಪಿದ ಪೊಲೀಸ್ ಸ್ಟೇಷನ್ನಿನ ರೇವತಿ ಅನ್ನೋ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಧೈರ್ಯ ಮಾಡಿ CBI ಮುಂದೆ ಬಂದು ಎಲ್ಲ ಸತ್ಯವನ್ನು ಎಳೆಯಾಗಿ ಬಿಚ್ಚಿಡ್ತಾರೆ. ಇಡೀ ರಾತ್ರಿ ಪೂರ್ತಿ ಅವರಿಬ್ಬರ ಮೇಲೆ ನಡೆದ ಹಲ್ಲೆಯನ್ನು ವಿವರಿಸಿ ಸ್ಟೇಷನ್ನಲ್ಲಿದ್ದ ಟೇಬಲ್ಗಳು ಮತ್ತು ಲಾಠಿಗಳ ಮೇಲಿದ್ದ ರಕ್ತದ ಕಲೆಗಳನ್ನು ತೋರಿಸ್ತಾರೆ. ಇದೇ ಪ್ರಕರಣದ ಅತಿ ದೊಡ್ಡ ಮತ್ತು ಪ್ರಮುಖ ಸಾಕ್ಷಿ ಆಗ್ತದೆ. ಕೂಲಂಕುಷ ತನಿಖೆ ನಡೆಸಿದ CBI ಬರೋಬ್ಬರಿ 2427 ಪುಟಗಳ ಬೃಹತ್ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತದೆ. ಇಲ್ಲಿ ನಾವು ಪ್ರಶಂಸೆಯನ್ನು ಮಾಡಬೇಕಾಗಿದ್ದು ರೇವಂತಿ ಅನ್ನೋ ಮಹಿಳಾ ಕಾನ್ಸ್ಟೇಬಲ್ ಅವರನ್ನು. ಯಾಕಂದರೆ ಅವರಿಂದನೇ ಈ ಕೇಸು ಜೀವಂತವಾಗಿರುತ್ತೆ, ತನಿಖೆಗೆ ಒಳಪಡುತ್ತೆ. ಪೊಲೀಸರು ಪ್ರೀ ಪ್ಲಾನ್ ಮಾಡಿಕೊಂಡು ಸಂಚು ರೂಪಿಸಿಕೊಂಡು ಈ ಕೃತ್ಯ ಎಸಗಿದ್ದಾರೆ ಅನ್ನೋ CBI ವಾದವನ್ನು ಮದುರೈ ಜಿಲ್ಲಾ ನ್ಯಾಯಾಲಯ ಪುರಸ್ಕರಿಸುತ್ತೆ. ನ್ಯಾಯಾಧೀಶರಾದ G. ಮುತ್ತುಕುಮಾರನ್ ಅವರು ಇದೀಗ ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಇದೊಂದು ಅಪರೂಪದ ಪ್ರಕರಣ ಅಂತ ಉಲ್ಲೇಖಿಸಿ ಆರೋಪಿಗಳಾದ ಇನ್ಸ್ಪೆಕ್ಟರ್ S. ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದ P. ರಘು ಗಣೇಶ್, K. ಬಾಲಕೃಷ್ಣನ್, ಹೆಡ್ ಕಾನ್ಸ್ಟೇಬಲ್ಗಳಾದ S. ಮುರುಗನ್, A. ಸಮದುರೈ ಹಾಗೂ ಕಾನ್ಸ್ಟೇಬಲ್ಗಳಾದ M. ಮುತ್ತುರಾಜ್, S. ಚೆಲ್ಲಾದುರೈ, X. ಥಾಮಸ್ ಫ್ರಾನ್ಸಿಸ್ ಮತ್ತು S. ವೇಲುಮುತ್ತು ಈ 9 ಜನರಿಗೂ ಮರಣದಂಡನೆ ವಿಧಿಸಿದ್ದಾರೆ, ಅಂದರೂ ಗಲ್ಲು ಶಿಕ್ಷೆ. ಇನ್ನೊಂದೇನಂತಂದರೆ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟ್ರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ ಸಬ್ ಇನ್ಸ್ಪೆಕ್ಟರ್ ಹೆಸರು ಪೊಲ್ದುರೈ. 10ನೇ ಆರೋಪಿಯಾಗಿದ್ದರು ಇವರು. ಆದರೆ ಎನ್ಕ್ವೈರಿ ನಡೆಯುವಾಗಲೇ ಕೊರೋನಾ ಬಂದು ಸತ್ತೋಗಿರ್ತಾರೆ. ಸುದೀರ್ಘ ಕಾನೂನು ಹೋರಾಟಕ್ಕೆ ಕೊನೆಗೂ ಈಗ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ.
ನನ್ನ ಮಗ ಮತ್ತು ಪತಿ ಮತ್ತೆ ಬರೋದಿಲ್ಲ. ಆದರೆ ಈ ಶಿಕ್ಷೆ ಬೇರೆಯವರಿಗೆ ಇಂತಹ ಕೆಲಸ ಮಾಡೋದಕ್ಕೆ ನಡುಕ ಹುಟ್ಟಿಸ್ಬೇಕು ಅಂತ ஜெயராஜ் பத்னி பாவுக்கராகி மாத்தியமங்களுக்கு பிரதிக்ரியை கொட்டிದ್ದಾರೆ. பொதுமக்கள் எங்கள் ஊரில் உள்ள மக்கள் எல்லாம் போராட்டம் பண்ணதுனால மதுரை உயர் நீதிமன்றம் வந்து தானாக முன் வந்து எடுத்ததுனால எங்களுக்கான நீதி கிடைச்சிருக்கு. நீதிமன்றத்துக்கு ரொம்ப நன்றி. இதுக்கு எங்களோட இதுவரை எல்லா பாமர மக்களுக்கான கிடைச்ச நீதி இதுக்கு இதை நம்ம இது கேஸ் சாத்தான்குளம் காவல் நிலையத்தில் தந்தை மகனை கொலை செய்த குற்றவாளிகள் அனைவருக்கும் நீதிமன்றம் எந்த கருணையும் காட்ட முடியாது. இது அரிதினும் அரிதான வழக்கு. காவல் நிலையத்தில் மரணம் என்பது மனிதநேயமற்ற செயல் குறிப்பிட்டார்கள். இந்த உயர்நீதிமன்றம் மட்டும் இதில் தலையிடலைன்னா இவர்கள் 2 பேருடைய உடலை அடக்கம் பண்ணுறதுனால இந்த வழக்கே அடக்கம் செய்யப்பட்டிருக்கும் அப்படின்னு சொன்னாங்க. இந்த இருவரும் எந்த விதமான ஆயுதங்களும் இல்லாமல் இருந்த நிலையில் நீங்கள் காவல்துறையினர் கொடுமையாக இவங்களை தாக்கி உள்ளீர்கள். ಪೊಲೀಸ್ ವ್ಯವಸ್ಥೆಯಲ್ಲಿನ ಅಧಿಕಾರದ ದುರ್ಬಳಕೆಗೆ ಈ ಕಠಿಣ ತೀರ್ಪು ಇಡೀ ದೇಶದ ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದಂತಾಗಿದೆ. ಈ ಐತಿಹಾಸಿಕ ತೀರ್ಪಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.